ಎಸ್ ನಾನು ನೋಡ್ಬೇಡಿ ಆ ಕಡೆ ಒಳ ಲಾಸ್ಟ್ ಟೈಮ್ ತುಮಕೂರು ಕಾಂಪಿಟೇಷನ್ಸ್ ಇದ್ದೀವಲ್ಲ ಸೊ ಅದೇ ಥರ ಇದೇ ಸಲ ಬೆಂಗಳೂರೊಳಗೆ ಫಾರ್ ದ ಫಸ್ಟ್ ಟೈಮ್ HCL ಸೈಕ್ಲೋಥಾನ್ ಇಟ್ಕೊಂಡಾರ ಮಸ್ತ್ ಇರೋದು ರೇಸ್ ಅದು ಸೊ ಅದಕ್ಕೆ ನಾವು ರಿಜಿಸ್ಟರ್ ಮಾಡಿದ್ವಿ ಸೊ ರಿಜಿಸ್ಟರ್ ಮಾಡಿ ಅಡ್ವಾನ್ಸ್ ಟಿಕೆಟ್ ಮಾಡಿಸ್ಕೊಂಡ ಸೊ ಇವತ್ತು ಕಾಂಪಿಟೇಷನ್ ಹೊಂಟಿವಿ ಸೊ ಅದಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಂಡಿನಿ ಇದನ್ನು ಈ ಬಾಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಏನೇನು ಬೇಕಾದ್ರೆ ನಾನು ಶೂ ಆ್ಯಂಡ್ ವಾರಮ್ ಶೂ ಎಲ್ಲ ತೊಗೊಂಡು ಪ್ಯಾಕ್ ಮಾಡ್ಕೊಂಡು ಕಾಂಪಿಟೇಷನ್ಗೆ ಏನೇನು ಬೇಕೆಲ್ಲ ತೊಗೊಂಡಿನಿ ಮತ್ತು ಬಾಕ್ಸ್ ಒಳಗೆ ಸೈಕಲ್ ಪ್ಯಾಕ್ ಮಾಡ್ಕೊಂಡು ಇದನ್ನೆಲ್ಲ ಈ ಬ್ಯಾಗಿಗೆಲ್ಲ ಪ್ಯಾಕ್ ಮಾಡ್ಕೋಬೇಕು ಶೂ ಒಂದು ಈ ಬಾಕ್ಸ್ ಒಳಗೆ ಇಟ್ಕೋಬೇಕು ಸೊ ಈಗ ಜಸ್ಟ್ ಹೇಳಕ್ಕಾಗ್ತ ಇನ್ನು ಟ್ರೈನಿಗೆ ಟೈಮ್ ಭಾಳ ಐತಿ ಅದಕ್ಕೆ ಇಲ್ಲೇ ಊಟ ಮಾಡ್ಕೊಂಡು ಸೊ ಬ್ಯಾಗೆಲ್ಲ ತೊಗೊಂಡು ಟ್ರೈನ್ದಾಗ ಸಿಗ್ತೀನಿ ಸೊ ಊಟ ಆತು ಈಗ ಹ್ಯಾಂಡ್ ಬ್ಯಾಗ್ ಲಗೇಜ್ ಬ್ಯಾಗ್ ಎರಡೂ ಐತಿ ಆಲ್ಮೋಸ್ಟ್ ಟೈಮ್ ಆಯ್ತು ಸೊ ನಾವು ಸ್ಟೇಷನ್ಗೆ ಹೋಗಿ ಸಿಗ್ತೀನಿ ನಿಮ್ಗೆ अभी पहुंच गए मैं धारवाड़ स्टेशन ಈಗ ಬಂದೇವ್ರಿ ನಾವು ಧಾರವಾಡಕ್ಕೆ ಓಕೆ ಟ್ರೈನ್ ಬರೋ ಮಟ್ಟ ಕಾಯಿನೀಗ ಸೊ ಟ್ರೈನ್ ಬಂದ್ಮ್ಯಾಗ ಸೊ ಪ್ಲ್ಯಾಟ್ಫಾರ್ಮ್ ಎಲ್ಲೈತಿ ಏನೈತಿ ಅಂತ ಗೊತ್ತಾಗತ್ತಿ ಆಚೆ ಕಡೆ ಪ್ಲ್ಯಾಟ್ಫಾರ್ಮ್ ಐತೆ ಅಂತ 2 ಐತೆ 3 ಐತೆ ಗೊತ್ತಿಲ್ಲ ಸೊ ಪ್ಲ್ಯಾಟ್ಫಾರ್ಮ್ ನೋಡ್ಕೊಂಡು ಆಚೆ ಕಡೆ ಹೋಗೋಣ ಗಾಡಿ ಸ್ಟಾರ್ಟ್ ಆತ್ರಿ ಈಗ ಸೊ ನಾನು ನಿಮ್ಗೆ ಸಿಗ್ತೀನಿ ರೀ ಬೆಂಗಳೂರು ಸೊ ಇದೇ ಟ್ರೈನ್ದಾಗ ನಮ್ಮ ಫ್ರೆಂಡ್ ಬರತ್ತಾನ ಭಾಳ ದಿನ ಆಯ್ತು ಅವ್ನು ಭೇಟಿಯಾಗಿ ಸೊ S1 ಒಳಗೆ ಅದಾನಂತ ಈಗ KSR ಸ್ಟೇಷನ್ಗೆ ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಬ್ಯಾಗ್ ಎಲ್ಲ ತೊಗೊಂಡು ಹೊಂಟಾವ್ರಿ ಅದಕ್ಕೆ ಒಂದು 4 hours ಟೈಮ್ ಮಾಡ್ಕೊಂಡು ರೂಮಿಗೆ ಹೋಗ್ಬೇಕು ಇಲ್ಲಿಂದ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸ್ ಏನೇ ಐತಿ ಓಕೆ ರೂಮಿಗೆ ಹೋಗಿಂದ ಸಿಗ್ತೀವಿ ಹಾಯ್ ವಿಶಾಲ್ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಸರ್ ಚೆನ್ನಾಗಿದ್ದೀರಾ ಏ ಸೈಕ್ಲೋಥಾನ್ ಪಕ್ಕ ನಂಬರ ಮಾಡೇಬೇಕು ನಾಳೆ ಮಧ್ಯಾಹ್ನ ಮಟ್ಟ ಹೋಟೆಲ್ ಜಗ್ಬೋದು ನಾನು ಅಂದರೆ ಆದಷ್ಟು ಜಗ್ಕೊಂದು ಹೋಗ್ರಿ ಅಂದ್ರೆ ಅವ್ರು ಸೊ ನಾವೆಲ್ಲ ಜರ್ನಿ ಮಾಡಕತ್ತಾಗತ್ತಿಲ್ಲ ಆಚೆ ಕಡೆ ರೋಡ್ ಕ್ರಾಸ್ ಮಾಡಕ್ಕೆ ಸೊ ನಾಷ್ಟ ಹೊಂಟೀವಿ ಗಾಡಿ ಬರೋದು ಲೇಟ್ ಆಕತಿ ಅದಕ್ಕೆ ಇಲ್ಲೇ ಮಾಡ್ಕೊಂಬರ್ರಿ ಅಂತಂದ್ರೆ ಸೊ ಅದಕ್ಕೆ ನಾಷ್ಟ ಮಾಡ್ಕೊಂಡು ಹೊಳ್ಳಿ ಲಗೇಜ್ ಎಲ್ಲ ಹಿರ್ಕೊಂಡು ರೂಮ್ನೇ ಹೋಗಿ ಸಿಗ್ತೀನಿ ಏ ಬ್ರೋ ಇನ್ನ ಗಾಡಿ ಬಂದಿಲ್ಲ ಗಾಡಿ ಬಂದಿಂದ ಮೂವ್ ಆಗೋಣ ಪ್ಲಾನಿಂಗ್ ಈಗ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಹೇಳ್ಬೇಕಲ್ಲ ಹೊಸ ಬೆಂಗಳೂರು ಅಂತ ನೋಡಿ ನೀವು ಯಾಕೆ ಮಲ್ಲ ಗ್ರಿಪ್ ಇಲ್ಲ ಹಿಡಿಯೋದ ಬಂದ ಮಗನಲ್ಲಿ ಸೊ ಈಗ ಬಂದೇವ್ರಿ ಹೋಟೆಲ್ಗೆ ಮಲ್ಲಿಗೆ ಹೋಟೆಲ್ ಅಂತ ಡಾರ್ಲಿಂಗ್ ಅರೆ ವಾವ್ ಮಸ್ತ್ ಅದ ರೂಮ್ ಸೊ ನಮ್ಮ ಫ್ರೆಂಡ್ ಮಲ್ಲು ಆ್ಯಂಡ್ ಮನೋಜ್ ನಮ್ಮ ರೂಮ್ ನಂಬರ್ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ 408
ನೋಡ್ರಿ ಅಲ್ಲಿ ಚಾರ್ಜರ್ ಕೈ ಮಾಡಿ. ಸೊ ವೀವ್ ನೋಡ್ರಿ ಹಿಂಗೆ ಹೊರಗೆ ಬೇಕಾತ. ಸೊ ಸೈಕಲ್ನ ರೆಡಿ ಮಾಡ್ಕೊಂಡೀವಿ. ಸೊ ಊಟಕ್ಕೆ ಹೋಗಿ ಬಂದು ಲೈಟಾಗಿ ರೈಡ್ ಮಾಡ್ಬೇಕಂತ ಐತಿ. ನೋಡೋಣ 3-3:30 ಅದು ಹೋಗ್ಬೇಕು. ಅಪ್ಪು ಹೋಟೆಲ್ ಅಂತ. ಸೊ ಅದಕ್ಕೆ ಅಲ್ಲಿ ಚಲೋ ಐತಿ ನಾ ಮಾಡಿದ ಊಟ ಅಂತ ನಮ್ಮ ಸೀನಿಯರ್ ಹೇಳಿದ್ರು. ಅದಕ್ಕೆ ಅಲ್ಲಿಗೆ ಹೊಂಟೇವಿ. ಸೊ ಇದು ಹೋಟೆಲ್ ಹೆಸರು ಅಪ್ಪು ಅಂತ. ಇವ್ರದ್ದು ಎಂಥ ದೊಡ್ಡ ಮನಸ್ಸಂದ್ರೆ ಇಲ್ಲಿ ನೋಡ್ರಿ ವೈನ್ ಶಾಪ್ ಬಂದು ಮುಖ್ಯಮಂತ್ರಿ ಅಣ್ಣ ಇದೇನು ಇಲ್ಲೇನ ಸೊ ಇಲ್ಲಿ ಚೆಸ್ಟ್ ನಂಬರ ಜರ್ಸಿ ಡಿಸ್ಟ್ರಿಬ್ಯೂಷನ್ ಮಾಡತ್ತಾರ. ಸೊ ಅದಕ್ಕೆ ಎಲ್ಲರಿಗೂ ಬಂದಿದ್ರು. ಅದಕ್ಕೆ ಸೊ ರೈಡರ್ಸ್ ಎಲ್ಲ ಬಂದಾರ ಇಲ್ಲಿ. 23 and 24. Who's 23? ಸರ್ಟಿಫಿಕೇಟ್ ಕೊಟ್ಟಾರ ನಮಗೆ ಅಂಡ್ಲ ಇವೇನ್ಲಿ ಸಂಜೆ ವ್ಯವಸ್ಥಾ. तू समझा? हाँ नहीं तू समझा नहीं. कर्नाटका मैच्योर साइकिलिंग एसोसिएशन और from Karnataka Amateur Cycling Association on behalf of Karnataka Amateur Cycling Association. ಸೊ ಚೆಸ್ ನಂಬರ್ ಕಿಟ್ಟೆಲ್ಲ ತಗೊಂಡು ಈಗ ಹೊಂಟೇವ್ರ ರೂಮಿಗೆ. ಸೊ ಇಲ್ಲೇ ಜ್ಯೂಸ್ ಕೊಡೋದೆ ಈಗ ಹೊಂಟಿನ ರೂಮ್ ಕಡೆ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಏನಪ್ಪ ಇದು? ಸುಗ್ಯಾಯ ನೋಡಿದ ಹುಡುಗಿಯರು ಇಷ್ಟು ದುಡ್ಡು ಕೇಕ್ ತಗೊಂಡು ಅವರು ಹುಡುಗರು ಗ್ರೂಪ್ನಾಗ ಹಾಕೊಂತಾರೆ. ಬೇಡ ಯಪ್ಪ, ಸೈಕ್ಲಿಂಗ್ ಬೆಳೆಸೋಣ, ಯಾವ ಹೆಸರು ಬೇಡ. ಅದು ಒಂದು ಕಿತ್ಕೊಂಡು ಹಚ್ಚೋದು ಕೈಗೆ ಅಷ್ಟೇ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಉದಯ್ ನೀವು ಲಾಗರ್ ಓಕೆ ಬಾಯ್ ಬಾಯ್. ರೆಡಿ ಆತ. ನಾವಿನ್ನ ರೆಡಿ ಆಗಿಲ್ಲ. ನಾವು ಹೋಗೋಣ. ಅಯ್ಯಪ್ಪ ಎಲ್ಲ ರೆಡಿ ಆಗಿಬಿಟ್ರಲ್ಲ ಬೇ. ಇದು ಸ್ಟಾರ್ಟ್ ಪಾಯಿಂಟ್. ಸೊ ಕಂಟಿನ್ಯೂ 3 ಲ್ಯಾಪ್ ಅದಾವೆ ನಮಗೆ. ಸೊ 50 ಕಿಲೋಮೀಟರ್ ಪ್ರೊಫೆಷನಲ್ ರೋಡ್ ಸೈಕ್ಲಿಂಗ್ ಅಂತ. ಈ ರೇಸ್ ಭಾಳ ಸೀರಿಯಸ್ ಇರ್ತೈತಿ. ಅಷ್ಟು ಎಫರ್ಟ್ ಹಾಕ್ಬೇಕಾಗತಿ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದ್ರ 10 ನಂಬರ್ ಮಟ್ಟ ಕೊಡತ್ತಾರ. ಸೊ ಅದ್ರಾಗ ಬೆಸ್ಟ್ ಆಫ್ 5 ಬೆಸ್ಟ್ ಆಫ್ 6 ಮಾಡ್ಬೇಕಂತ ಐತಿ. ಓಕೆ ಟ್ರೈಟ್. ಏನು ಹೇಳ್ಬೇಕು? ಸೊ ಟೈಮ್ ಆಗೈತಿ, ಇರು ಹೇಳಕ್ಕೆ ಬರತ್ತಿಲ್ಲ. ಓಕೆ ಲೆಟ್ಸ್ ಗೋ. ಹಾಯ್ ಹಾಯ್ ಸೇ ಹಾಯ್ 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 ಹಾಯ್. One kiss please. Yeah. So you all can check the website. ಒಂದ್ಸಲ ನಿಂದ್ರಿ ಫೋಟೋ ತೆಗಿಸಿ.
ಈ ಸ್ಟಾರ್ಟ್ ಆಗುತ್ತೆ ರೇಸ್. ನನ್ನ ಕಡೆ ಫೋನ್ ಇರೋಂಗಿಲ್ಲ, ವಿಡಿಯೋ ಅದು ಮಾಡಿದರೆ ಒಳ್ಳೇದು. ಎಸ್, ಲೆಟ್ಸ್ ಗೋ. Between 45 to 50, I would suppose. Yes, like I said, the cars on the other side of the road, you see that they're probably going at the same speed as the rest of this. And what a spectacle this would be if you're on the other side. Done 32 kilometers, so now the remaining last lap. To the right side of the road, and what a rocket! He's just made sure he's got the wind. And riders from the left who are overtaking really fast, but the first rider that takes up the points is in the white jersey. First 3 points have been taken. Mayur, we're still waiting on who took the points. I saw Surya Tatu at least in 3rd, 4th place. I saw Tamil Nadu jersey. Very interesting part of the race, Mayur, because race is done. Easy ride. I saw your Pune Grand Tour and very unfortunate. Oh yeah. That bike racing, man. Thank you, sir. Dehydrated. ಸೊ ಈಗ ಜಸ್ಟ್ ರೂಮಿಗೆ ಬಂದ್ವಿ. ರೇಸ್ ಚಲೋ ಆತು. ನಮ್ಗೆ ರೇಸ್ ಪಾಯಿಂಟಿಗೆ ರೂಮಿಗೆ ಇರೋದು ಒಂದು 5 ಕಿಲೋಮೀಟ್ರ್ ಇತ್ತು. ಸೊ ಮ್ಯಾಪ್ ಎಲ್ಲ ಹಾಕೊಂಡ್ಬಂದ್ವಿ. ಟ್ರಾಫಿಕ್ ಭಾಳ ಇತ್ತು ಇವತ್ತು, ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಇನ್ನು ಫ್ರೆಶಪ್ ಆಗಿ ಸೈಕಲ್ ಪ್ಯಾಕ್ ಮಾಡ್ಕೊಂಡು ಊಟಕ್ಕೆ ಹೋಗ್ಬೇಕು. ಅಲ್ಲೇ ಕಾಂಪಿಟೇಷನ್ ಇದ್ದಲ್ಲಿ ಊಟಕ್ಕೆ ಕೊಟ್ರೆ. ಸೊ ಆಚೆ ಕಡೆ ಗರ್ಲ್ಸ್ ಸೀನಿಯರ್ಸ್ ಕಾಂಪಿಟೇಷನ್ ಐತಿ, ಅಲ್ಲಿ ಊಟಕ್ಕೆ ಕೊಟ್ರೆ. ಅಲ್ಲಿ ಊಟ ಮಾಡ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡೋದೈತಿ. ಸೊ ಈಗ ಹೊಂಟಿವ್ರಿ ಊಟಕ್ಕೆ. ಅಲ್ಲೇ ದೂರ ಆತತಿ. ಸೊ ಸೈಕಲ್ನ ಪ್ಯಾಕ್ ಮಾಡಿದ್ವಲ್ಲ, ಅಲ್ಲಿಗೆ ಹೋಗಕ್ಕೆ ಅನುಕೂಲ ಆಗಿದ್ದಕ್ಕೆ ಸೊ ನಾವು ಮಾಡಿದ್ವಲ್ಲ ಅದ ಹೋಟೆಲ್ದಾಗ ಊಟ ಮಾಡ್ಬೇಕಂತ ಮಾಡೀವಿ. ಮಸ್ತ್ ಇತ್ತು ಊಟ. ಅದು ಊಟ ಆತ, ಊಟ ನಾಷ್ಟ. ದಿಸ್ ಈಸ್ ಚಿಕನ್ ಬಿರಿಯಾನಿ. ಮಸ್ತ್ ಇದ್ರಿ, ಬಾರಿ ಮಸ್ತ್, ಏಕ್ ನಂಬರ್. ನಂಗೂ ಮಸ್ತ್ ಅನ್ಸೈತಿ. ಬಸ್ ಹತ್ತಿ ಇಲ್ಲಿ ಬಂದೇವ್ರಿ ನಾವೀಗ. ಸೊ ಇಲ್ಲಿ ಬಟ್ಟೆ ನೋಡಿದಂಗೆ ನನಗೆ ಗೊತ್ತಿದ್ದಂಗೆ ಐಟಮ್ಸ್ಗಳು ಭಾಳ ಸಿಗ್ತಾರೆ. ಅಂದ್ರೆ ನಿಮ್ಗೆ ಒಂದೇ ಕಲರ್ ಒಳಗೆ, ಒಂದೇ ಡಿಸೈನ್ ಒಳಗೆ 10-15 ಕಲರ್ ತೋರಿಸ್ತಾರೆ. ಇದ್ರಾಗ ನಾವು ಅನ್ಕೋತೇವಲ್ಲ ರೀ ಬೆಂಗಳೂರಾಗೆಲ್ಲ ತುಟ್ಟಿ ಅಂತ ಅನ್ಕೋತೇವಲ್ಲ. ಸೊ ತುಟ್ಟಿ ಏನು ಇರಂಗಿಲ್ಲ ರೀ ಇಲ್ಲಿ. ಸೊ ನಾ ಇಷ್ಟು ಕ್ರೌಡ್ ಇದ್ದಿದ್ದು ಮಾರ್ಕೆಟ್ ನೋಡಿದ್ದ ನಾ ಡೆಲ್ಲಿ ಒಳಗೆ ಸರೋಜಿನಿ ನಾಯ್ಡು ಮಾರ್ಕೆಟ್ ಅಂತ. ಸೊ ಆ ಮಾರ್ಕೆಟ್ ಒಳಗೆ ಭಾಳ ಜನ ಇರ್ತೈತೆ ರೀ, ಸಿಕ್ಕಾಪಟ್ಟಿ ಜನ. ಜಾತ್ರೆ ಜಾತ್ರೆ ಆಗತ್ತೆ ಅದು. ಸೊ ಡೈಲಿ ಇರ್ತೈತೆ. ಇದು ವಾರಕ್ಕೆ ಒಂದು ಸಲ ಇರ್ತೈತಿ ಇಷ್ಟು ಜನ ಇದ್ದಿದ್ದು. ಸೊ ನಿಮಗೆಲ್ಲ ಏನು ಬೇಕೆಲ್ಲ ಸಿಗ್ತೈತೆ. ಹಣ್ಣು ಏನು ತರಕಾರಿ, ಬೋಗಾಣಿ ಎಲ್ಲ ಸಿಗ್ತೈತಿ. ಸೊ ನಾ ಇದು 2ನೇ ಸಲ ಬರೋದಿಲ್ಲ ಇಲ್ಲಿಗೆ. ಲಾಸ್ಟ್ ಟೈಮ್ ನಮ್ಮ ಅಣ್ಣ ಜೊತೆ ಬಿಟ್ಟಿದ್ದೆ. ನೋಡೋಣ ಏನು ಚಲೋ ಅನಿಸ್ತೈತಿ ಅದನ್ನ ತೊಗೊಂಡು
ಬರ್ತೀನಿ ಬಾಯ್. ಭಾರಿ ಇಷ್ಟ ಆಗಿ ಬಂದಿದ್ದೆ ಇದು ಅನಿಸ್ತೈತಿ ಭಾಳ ಕಾಸ್ಟ್ಲಿ ಅಲ್ಲೆಲ್ಲ ಅಂತ. ಏನು ಇರಂಗಿಲ್ಲ ಕಾಸ್ಟ್ಲಿ, ಎಲ್ಲ ಕಡೆನೂ ಸಸ್ತಾನು ಸಿಗ್ತಾವೆ. ಇವು ಹಣ್ಣು ಟೇಸ್ಟ್ ಇರ್ತಾವಲ್ಲ ಮಸ್ತ್ ಇರ್ತಾವೆ. ನನಗೆ ಭಾರಿ ಇಷ್ಟ. ನೆಗಡಿ ನೋಡಿದ್ರಿ, ನೆಗಡಿಗೆ ಏನರ ಐತೆ ಇಲ್ಲೋ ಗೊತ್ತಿಲ್ಲ. ಇದು ಬಸ್ ಸ್ಟಾಪಿಗೆ ಬಂದೀವಿ ನಾವು. ಬಸ್ ಹತ್ತಿ ಸೀದಾ ಮೆಜೆಸ್ಟಿಕ್ ಅಂತ ಆ ಕಡೆ ಹೋಗ್ಬೇಕು. ಓಕೆ, ಸೊ ನಾವು ರೂಮ್ ಚೆಕ್ಔಟ್ ಮಾಡಿ ಬ್ಯಾಗೆಲ್ಲ ಇಲ್ಲೇ ತಂದು ಇಟ್ಕೊಂಡ್ವಿ. ನಾವು ಉಬರ್ ಬುಕ್ ಮಾಡೀವಿ. ಸೊ ಗಾಡಿ ಬಂದ ತಕ್ಷಣ ಬ್ಯಾಗೆಲ್ಲ ತೊಗೊಂಡು ಸೊ ನಿಮ್ಗೆ ಸ್ಟೇಷನ್ದಾಗ ಹೋಗಿ ಸಿಗ್ತೀನಿ ರೀ. ಎಷ್ಟು ಗಂಟೆ ಗಾಡಿ? ನಮ್ಮದು ಯಾವುದು ಯಾವ ಗಾಡಿ? ಇದು ನಮ್ಮ ಬೆಳಗಾವಿ ಏನು ಮಾಡೋದು ಎಲ್ಲ ಲಗೇಜ್ ಟೈಪ್ ತಮಿಳ್ನಾಡು. ಥ್ಯಾಂಕ್ ಯು ಸೊ ಮಚ್. ಓಕೆ. ಸೊ ಇದು ಲಾಸ್ಟ್ ಟೈಮ್ದಾಗ ನಾ ಇಲ್ಲೇ ಊಟ ಮಾಡಿದ್ದೆ. ಸೊ ಬಂದ ತಕ್ಷಣ ಊಟ ಮಾಡ್ಕೊಂಡು ಸ್ಟೇಷನ್ಗೆ ಹೋಗ್ತಿದ್ದೆ. ಇದು ಲಾಗ್ ಏನು ಮಾಡೋ ಟೈಮ್. ಈ ಜರ್ನಿ ಎಷ್ಟಾಗೈತೆ ಅನ್ಸತ್ತೀನಿ. ನಮ್ದು ಎಸ್ಪರ್ ಒಳಗೆ ಬಂದೈತೆ ರೀ. ಎಸ್ಪರ್ ಒಳಗೆ ಇಬ್ಬರದು ಟಿಕೆಟ್ ಒಂದೇ ಸಲ ಮಾಡಿಸಿದ್ದಕ್ಕೆ ಸೊ ಮಗಲ ಬಂದೈತಿ. ಈ ಜರ್ನಿ ನಿಮ್ಗೆ ಕಂಪ್ಲೀಟಾಗಿ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಯಾಕಂದ್ರೆ ನಾ ಇದು ಟ್ರೈ ಮಾಡೋದು 2ನೇ ಸಲ. ಸೊ ಫಸ್ಟ್ ಒಂದು ವಿಡಿಯೋ ಹಾಕಿದ್ದೆ, ಅದು ಚಲೋ ಆಗೈತಿ. ಸೊ ಅದು 2ನೇ ವಿಡಿಯೋ. ಐ ಹೋಪ್ ನಿಮ್ಗೆಲ್ಲರಿಗೂ ರೀಚ್ ಆದ್ರೆ, ಸೊ ಇಷ್ಟ ಆದ್ರೆ ಮುಂದೆ ನಿಮಗೆ ಬಿಟ್ಟಿದ್ದು ನಾವೇನಲ್ಲ. ಎಲ್ಲರಿಗೂ ಈ ವಿಡಿಯೋ ಯಾರ್ಯಾರು ಹೋಗೈತಿ, ಯಾರು ನೋಡ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನ್ಸ್ಕೇನ್. ಥ್ಯಾಂಕ್ ಯು. ಬಾಯ್.